ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರ ವಿಶ್ವನಾಥ್. ವೀಕ್ಷಕರೇ, ಜಗತ್ತಿನಲ್ಲಿ ಎಷ್ಟು ಸುಂದರ ಪ್ರವಾಸಿ ತಾಣಗಳಿವೆ. ಅವೆಲ್ಲವೂ ಒಂದಕ್ಕಿಂತ ಒಂದು ಅದ್ಭುತ ಎನ್ನುವಂತೆ ತನ್ನದೇ ಆದ ವೈಶಿಷ್ಟ್ಯಗಳಿಂದ ಕೂಡಿವೆ. ಆದರೆ ಫಿನ್ಲ್ಯಾಂಡ್ನಲ್ಲಿರುವ ಸೂಪರ್ ಶೀ ಎಂಬ ದ್ವೀಪ ವೆರಿ ಡಿಫರೆಂಟ್. ಅದನ್ನ ಪ್ರವಾಸಿಗರ ಸ್ವರ್ಗ ಅಂತಲೂ ಕರೀತಾರೆ. ಆದರೆ ಕುಟುಂಬ ಸಮೇತ ಆ ದ್ವೀಪಕ್ಕೆ ಕಾಲಿಡುವಂತಿಲ್ಲ. ಓನ್ಲಿ ಲೇಡೀಸ್ಗಾಗಿ ಇರುವಂತಹ ದ್ವೀಪ ಇದು. ಇಲ್ಲಿ ಪುರುಷರಿಗೆ ನೋ ಎಂಟ್ರಿ. ಹಾಗಾದ್ರೆ ಏನಿದರ ವೈಶಿಷ್ಟ್ಯ? ಪುರುಷರಿಗೆ ಯಾಕೆ ಇಲ್ಲಿ ಪ್ರವೇಶ ಇಲ್ಲ? ಈ ದ್ವೀಪದ ಸ್ಪೆಷಲ್ ಏನು? ಆ ದ್ವೀಪದಲ್ಲಿ ಏನೆಲ್ಲ ಕುತೂಹಲ ಅಡಗಿದೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೌದು, ಫಿನ್ಲ್ಯಾಂಡ್ನ ಈ ದ್ವೀಪದಲ್ಲಿ ಪುರುಷರಿಲ್ಲ. ಪುರುಷರಿಗೆ ಭೇಟಿ ಅನುಮತಿಯೂ ಇಲ್ಲ. ಇದೊಂಥರ ಮಹಿಳಾ ಮಣಿಗಳ ದ್ವೀಪ ಎನ್ನಬಹುದು. ಸೂಪರ್ ಶೀ ಎಂಬ ಈ ದ್ವೀಪವು ಜಗತ್ತಿನ ಮಹಿಳೆಯರೆಲ್ಲ ರಜಾ ಮಜಕ್ಕಾಗಿ ಒಂದ್ ಕಡೆ ಸೇರಲೆಂದೇ ತಯಾರಾಗಿರುವಂತಹ ದ್ವೀಪ. ಇಲ್ಲಿ ಬಂದಂತಹ ಮಹಿಳೆಯರಿಗೆ ಫಿಟ್ನೆಸ್, ವೆಲ್ನೆಸ್, ನ್ಯೂಟ್ರಿಷನ್, ಸ್ವಿಮ್ಮಿಂಗ್, ಮಸಾಜ್ ಎಲ್ಲಕ್ಕೂ ಅನುಕೂಲಗಳಿದೆ. ಇದು ಎಲ್ಲ ವಯಸ್ಸಿನ ಮಹಿಳೆಯರಿಗೂ ಸ್ವರ್ಗ ಇದ್ದಂತೆ. ತಮ್ಮ ಬ್ಯುಸಿ ಲೈಫ್ ನಡುವೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಲು ಹೇಳಿ ಮಾಡಿಸಿದಂತಹ ತಾಣ ಅಂತಂದ್ರೆ ಅದು ಸೂಪರ್ ಶೀ ದ್ವೀಪ. ಟೆಕ್ ಕಂಪನಿಯ ಮಾಜಿ ಸಿಇಒ ಕ್ರಿಸ್ಟಿನಾ ರೋತ್ ಕಾರ್ಪೊರೇಟ್ ಜಗತ್ತಿನಲ್ಲಿನ ಒತ್ತಡದಿಂದ ಮುಕ್ತರಾಗಲು ಮಹಿಳೆಯರಿಗಾಗಿಯೇ ಈ ದ್ವೀಪವನ್ನ ಸ್ಥಾಪಿಸಿದ್ದಾರಂತೆ. ಹಾಗಂತ ಈ ದ್ವೀಪದಲ್ಲಿ ಪುರುಷರಿಗೆ ಎಂಟ್ರಿ ಇಲ್ಲ ಅನ್ನೋದು ಜಾರಿಗೆ ತಂದದ್ದು ಪುರುಷರ ಮೇಲಿನ ದ್ವೇಷದಿಂದಲ್ಲ. ಬದಲಾಗಿ ಮಹಿಳೆಯರು ಮುಕ್ತವಾಗಿ ಓಡಾಡಲು ಹಾಗೂ ಒಂಟಿಯಾಗಿ ಸಮಯವನ್ನ ಕಳಿಬೇಕು ಅನ್ನುವಂತಹ ಉದ್ದೇಶದಿಂದ ಮಾತ್ರ ಅಂತ ಹೇಳೋದು ಇದರ ವಿಶೇಷ. ಆದರೆ ದುರಸ್ತಿ ಕೆಲಸಗಳಿಗಾಗಿ ಮಾತ್ರ ಪುರುಷರಿಗೆ ಸೀಮಿತ ಸಮಯದಲ್ಲಿ ಪ್ರವೇಶ ನೀಡಲಾಗುತ್ತೆ. ಈ ಎಲ್ಲ ಕಾರಣದಿಂದ ಈ ದ್ವೀಪವನ್ನ ಮಹಿಳೆಯರ ಸ್ವರ್ಗ ಅಂತಾನೆ ಕರೆಯಲಾಗುತ್ತೆ. ಇನ್ನು ಫಿನ್ಲ್ಯಾಂಡ್ನ ಸೂಪರ್ ಶೀ ದ್ವೀಪಕ್ಕೆ ಫ್ಯಾಮಿಲಿ ಸಮೇತ ಹೋಗಬೇಕು ಅನ್ನೋರಿಗೆ ಈ ಆಸೆ ಖಂಡಿತ ಈಡೇರಲ್ಲ. ಪುರುಷರಂತೂ ಈ ದ್ವೀಪದ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳೋ ಹಾಗಿಲ್ಲ. ಈ ದ್ವೀಪಕ್ಕೆ ಪುರುಷರಿಗೆ ನೋ ಎಂಟ್ರಿ. ಮಹಿಳೆಯರು ಮಾತ್ರ ಇಲ್ಲಿಗೆ ಹೋಗಬಹುದು. ಫಿನ್ಲ್ಯಾಂಡ್ನ ಹೆಲ್ಸಿಂಕಿ ನಗರದಿಂದ ಸರಿಸುಮಾರು 100 ಕಿಲೋಮೀಟರ್ ದೂರದಲ್ಲಿರುವಂತಹ ಬಾಲ್ಟಿಕ್ ಸಮುದ್ರದ ಕರಾವಳಿಯಲ್ಲಿರುವಂತಹ ಈ ದ್ವೀಪವು 8.4 ಎಕರೆ ಪ್ರದೇಶದವರೆಗೆ ವ್ಯಾಪಿಸಿದೆ. ಮಹಿಳೆಯರು ಈ ದ್ವೀಪಕ್ಕೆ ಭೇಟಿ ಕೊಟ್ಟು ಯಾವುದೇ ಭಯವಿಲ್ಲದೆ ತಿರುಗಾಡಬಹುದು. ಆದರೆ ಈ ದ್ವೀಪಕ್ಕೆ ಏಕಕಾಲದಲ್ಲಿ 8 ಮಹಿಳೆಯರಿಗೆ ಮಾತ್ರ ಹೋಗೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಳ್ಳಲಾಗುತ್ತೆ. ಸಮುದ್ರದ ಅಲೆಗಳು ಹಾಗೂ ಪ್ರಕೃತಿ ಸೌಂದರ್ಯವನ್ನ ಆಸ್ವಾದಿಸುತ್ತಾ ಬೆಳಗ್ಗೆ ಯೋಗ ಮತ್ತು ಧ್ಯಾನ ಮಾಡೋ ಮೂಲಕ ದಿನವನ್ನ ಆರಂಭಿಸಬಹುದು. ದಟ್ಟವಾದ ಕಾಡಿನಲ್ಲಿ ನಡೆಯೋದು, ಸಾಹಸಮಯ ಚಟುವಟಿಕೆಗಳು, ಸಾಂಪ್ರದಾಯಿಕ ಉಗಿ ಸ್ನಾನ, ಹೀಗೆ ಇಲ್ಲಿಗೆ ಬಂದಂತಹ ಮಹಿಳೆಯರು ಸಾಕಷ್ಟು ಫೆಸಿಲಿಟೀಸ್ಗಳನ್ನ ಅನುಭವಿಸಬಹುದು. ಇನ್ನು ವಿಶೇಷ ಎಂಬಂತೆ ಇಲ್ಲಿ ಸಪ್ಲೈಯರ್ನಿಂದ ಹಿಡಿದು ಕುಕ್, ಕ್ಲೀನರ್, ಟ್ರೇನರ್ ವರೆಗೆ ಎಲ್ಲರೂ ಕೂಡ ಮಹಿಳೆಯರೇ ಆಗಿರ್ತಾರೆ. ಇನ್ನು ಸುಮಾರು 8.4 ಎಕರೆಗಳಷ್ಟು ದೊಡ್ಡ ದ್ವೀಪದಲ್ಲಿ ಒಂದು ಸಮಯದಲ್ಲಿ 10 ಮಹಿಳೆಯರು ಸಮಯ ಕಳೆಯುವಂತೆ ಸುಂದರ ಕ್ಯಾಬಿನ್ಗಳನ್ನು ಕೂಡ ನಿರ್ಮಿಸಲಾಗಿದೆ. ಈ ಕ್ಯಾಬಿನ್ಗಳಲ್ಲಿ ಸ್ಪಾ, ಸ್ನಾನ ಮುಂತಾದ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಮಹಿಳೆಯರು ಯೋಗ, ಧ್ಯಾನ, ಸ್ಪೆಷಲ್ ಊಟ, ಕುಕಿಂಗ್ ಕ್ಲಾಸ್, ಫಿಟ್ನೆಸ್ ಕ್ಲಾಸ್ಗಳಲ್ಲಿ ಭಾಗವಹಿಸಬಹುದು. ಜೊತೆಗೆ ಸುಂದರವಾದ ಪ್ರಕೃತಿ ಮಡಿಲಿನಲ್ಲಿ ಹಾಯಾಗಿ ಕಾಲ ಕಳೆಯಬಹುದು. ಫಿನ್ಲ್ಯಾಂಡ್ನ ಹೆಲ್ಸಿಂಕಿ ವಿಮಾನ ನಿಲ್ದಾಣದಿಂದ ಕೇವಲ 1.5 ಗಂಟೆ ದೂರದಲ್ಲಿರುವಂತಹ ಬಾಲ್ಟಿಕ್ ಸಮುದ್ರದಲ್ಲಿ ಈ ದ್ವೀಪ ಇದೆ. ಇಲ್ಲಿ 5 ದಿನಕ್ಕೆ $3,000 ಹಿಡಿದು $6,000 ಖರ್ಚಾಗಬಹುದು. ಈಗಾಗಲೇ ಜಗತ್ತಿನಾದ್ಯಂತ ಬಹಳಷ್ಟು ಮಹಿಳೆಯರಿಂದ ದ್ವೀಪಕ್ಕೆ ಬರೋದಕ್ಕೆ ಅರ್ಜಿಗಳು ಕೂಡ ಸಾಗರೋಪಾದಿಯಲ್ಲಿ ಬರ್ತಾ ಇದೆ ಅಂತ ಹೇಳ್ತಾರೆ ಕ್ರಿಸ್ಟಿನಾ ಅವರು. ಇನ್ನು ಪುರುಷರನ್ನ ಯಾಕೆ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ ಅನ್ನೋದಕ್ಕೆ ಪ್ರಮುಖ ಕಾರಣವನ್ನ ಕೂಡ ತಿಳಿಸಿದ್ದಾರೆ ಕ್ರಿಸ್ಟಿನಾ ರೋತ್. ಅವರ ಗುರಿ ಇದ್ದದ್ದು ಮಹಿಳೆಯರಿಗಾಗಿ ಒಂದು ಶಕ್ತಿಶಾಲಿ ಜಾಗವನ್ನ ಸೃಷ್ಟಿ ಮಾಡೋದು. ವೇಗವಾಗಿ ಚಲಿಸುತ್ತಿರುವಂತಹ ಈ ಜಗತ್ತಿನಲ್ಲಿ ಮಹಿಳೆಯರು ತಮ್ಮೊಂದಿಗೆ ಸಂಪರ್ಕವನ್ನ ಕಳೆದುಕೊಳ್ತಾರೆ ಮತ್ತು ಈ ದ್ವೀಪವು ಅವರಿಗೆ ಮತ್ತೆ ಸಂಪರ್ಕ ಸಾಧಿಸಲು ಸಹಾಯ ಮಾಡುತ್ತೆ ಅಂತ ಕೂಡ ಅವರು ನಂಬಿದ್ರು. ಒಟ್ಟಾರೆಯಾಗಿ ಮಹಿಳೆಯರು ತಮ್ಮ ದಿನನಿತ್ಯದ ಕೆಲಸದ ಒತ್ತಡ ಜೊತೆಗೆ ಸಾಮಾಜಿಕ ಬಂಧಗಳಿಂದ ದೂರವಾಗಿ ಮನಸ್ಸಿಗೆ ಶಾಂತಿ ದೊರಕಿಸಿಕೊಳ್ಳಲು ಹಾಗೂ ವಿಶ್ರಾಂತಿ ಪಡೆದು ತಮ್ಮ ಸ್ವಾತಂತ್ರ್ಯವನ್ನ ಸಂಪೂರ್ಣವಾಗಿ ಅನುಭವಿಸಲು ಈ ಜಾಗ ಪರ್ಫೆಕ್ಟ್ ಅಂದ್ರೆ ತಪ್ಪಾಗಲಾರದು.